I would like to welcome the Honorable Chief Minister of Andhra Pradesh, Forest and Environment Ecology Minister, Shri Pawan Kalyan ji, on behalf of Karnataka and behalf of Forest Department Karnataka. I would also like to welcome the officers accompanying him, all forest officers. Also, I would like to welcome the Karnataka officers. Hey, camera in the country, yarado? ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸುತ್ತಾ Karnataka and Andhra Pradesh have shared an inextricable relationship since the beginning. Kannada and Telugu are two important languages. Though our languages are different, our feelings and emotions are the same, and there is a similarity between the scripts of our languages. Telugu speaking people have been strong for ages. Since I come from Bidar, ನಾನು ತೆಲಂಗಾಣ ಮಹಾರಾಷ್ಟ್ರ ಆದ್ರೆ ಹಿಂದಿನ ಯುನೈಟೆಡ್ ಆಂಧ್ರ ಆ ಭಾಗದಿಂದ ಬಂದವನಾಗಿದ್ದೇನೆ. ಅದಕ್ಕೆ ನಮ್ಮ ರಾಜ್ಯಕ್ಕೆ, ನಮ್ಮ ಭಾಷೆಗೆ, ತೆಲುಗು ಕನ್ನಡಕ್ಕೆ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ನಾವು ನಮ್ಮ ಹಬ್ಬ ಹರಿದಿನ, ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ಲಿಪಿ, ನಮ್ಮ ಏನು ನೆಂಟರಿಷ್ಟರು ಕನಿಷ್ಠವಾದಂತ ಒಂದು ಸಂಬಂಧ ಕರ್ನಾಟಕ ಮತ್ತು ಆಂಧ್ರದ್ದು ತೆಲಂಗಾಣದ್ದು ಇದೆ. ಹೀಗಾಗಿ ಇವತ್ತು ಅವರಿಗೆ ರಾಜ್ಯದ ಪರವಾಗಿ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ, ಡಿ ಕೆ ಶಿವಕುಮಾರ್ ಅವರ ಪರವಾಗಿನೂ ಹಾರ್ದಿಕವಾದಂತ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಕರ್ನಾಟಕ ರಾಜ್ಯದಲ್ಲಿ ಇದ್ದ ರೀತಿಯಲ್ಲಿ ಇವತ್ತು ನಮ್ಮಲ್ಲಿ ಏನು ಅತ್ಯಂತ ಶ್ರೀಮಂತವಾದಂತಹ ಒಂದು ಅರಣ್ಯ ಪ್ರದೇಶ ಇದೆ, ಶ್ರೀಮಂತವಾದಂತಹ ಒಂದು ವನ್ಯಜೀವಿಗಳ ಸಂಪತ್ತು ಇದೆ. ಅದೇ ರೀತಿಯಲ್ಲಿ ಆಂಧ್ರದಲ್ಲೂ ವನ್ಯಜೀವಿ ಮತ್ತು ಅರಣ್ಯ ಸಂಪತ್ತು ಇದೆ. ಇವತ್ತು ಸಸಿ ಸಂಪತ್ತು ಇದೆ, ಗಿಡ ಮರಗಳಿದ್ದಾವೆ. ನಮ್ಮಲ್ಲಿ ಶ್ರೀಗಂಧ ಇದೆ, ಅವರಲ್ಲಿ ರಕ್ತ ಚಂದನ ಇದೆ, ದಟ್ ಇಸ್ ಕಾಲ್ಡ್ ರೆಡ್ ಸ್ಯಾಂಡಲ್ಸ್. ಈ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಶ್ರೀಗಂಧ ಸಂರಕ್ಷಣೆ ಮಾಡ್ತೀವಿ, ಅದೇ ರೀತಿಯಲ್ಲಿ ಅವರು ರೆಡ್ ಸ್ಯಾಂಡಲ್ಸ್ ರಕ್ತ ಚಂದನ ಸಂರಕ್ಷಣೆ ಮಾಡ್ತಾರೆ. ಇಂಥ ರೀತಿಯಲ್ಲಿ ವೈವಿಧ್ಯತೆ ಇರುವಂತ ಒಂದು ಪ್ರದೇಶ, ಎರಡು ಸಾಮ್ಯತೆ ಇದೆ. ಆ ದೃಷ್ಟಿಯಿಂದ ಇವತ್ತೇನು ನಮ್ಮಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಲ್ಲ, ಮಾನವ ಪ್ರಾಣಿ ಸಂಘರ್ಷ, ಈ ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸುಮಾರು ಜನ ಇವತ್ತೇನು ನಮ್ಮಲ್ಲಿ ಆನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಅರಣ್ಯದಿಂದ ಹೊರಗಡೆ ಬಂದು ಇವತ್ತು ಅನೇಕ ಜೀವ ಹಾನಿಗೆ ಕಾರಣ ಆಗ್ತಾ ಇದ್ದಾವೆ. ಜೀವನ ಬೇಕು, ಜೀವನೋಪಾಯನೂ ಬೇಕು. ಹೀಗಾಗಿ ಜೀವ ಅತ್ಯಂತ ಅಮೂಲ್ಯವಾದಂಥದ್ದು. ಆ ಜೀವ ಉಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತೇನು ಆನೆಯಿಂದ ತುಳಿತಕ್ಕೆ ಒಳಪಟ್ಟು ಹೆಚ್ಚಿನ ಜನ ಮೃತಪಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು ಪ್ರತಿ ವರ್ಷ 30 ರಿಂದ 35 ಜನ ಆನೆ ತುಳಿತಕ್ಕೆ ಬಲಿ ಆಗ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಸಮಸ್ಯೆ ಇದೆ. ನಮ್ಮಲ್ಲಿ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚಿನ 6395 ಆನೆಗಳಿದ್ದಾವೆ. ದೇಶದಲ್ಲಿ ನಂಬರ್ 1. ಅದೇ ರೀತಿಯಲ್ಲಿ ಇವತ್ತು ಹುಲಿಯಲ್ಲಿ 563 ಹುಲಿಗಳಿದ್ದಾವೆ, 2ನೇ ಸ್ಥಾನದಲ್ಲಿ ಇದ್ದೀವಿ. ಈಗ ಆಂಧ್ರದಲ್ಲಿ ಸುಮಾರು 160 ಇವತ್ತು ನಮ್ಮಲ್ಲಿ ಆನೆ ಇದೆ ಅಂತ ಮಾಹಿತಿ ಬಂತು. ಅಲ್ಲಿನೂ 3 ವರ್ಷದಲ್ಲಿ 26 ಜನ ಮೃತಪಟ್ಟಿದ್ದಾರೆ. ಹೀಗಾಗಿ ಮಾನವ ಆನೆ ಸಂಘರ್ಷದಲ್ಲಿ ಮತ್ತೆ ವಿಶೇಷವಾಗಿ ಆನೆಗಳಿಗೆ ಪಳಗಿಸುವಂತದ್ದು, ಕುಂಕಿ ಆನೆಗಳನ್ನು ಅಂತೀವಿ ನಾವು ಕ್ಯಾಂಪ್ಗಳಲ್ಲಿ, ಅದರಲ್ಲಿ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಮಾದರಿಯಾಗಿದೆ. ಯಾವುದೇ ಬೇರೆ ರಾಜ್ಯದಲ್ಲಿ ಒಂದು ಪುಂಡಾನೆ ಸೆರೆ ಹಿಡಿಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಸಹಕಾರ ಕೋರ್ತಾರೆ, ಅವರು ಕರ್ನಾಟಕದ ಸಹಾಯ ಕೋರ್ತಾರೆ. ಹೀಗಾಗಿ ಇವತ್ತು ಮಾನ್ಯ ಪವನ್ ಕಲ್ಯಾಣ್ ರವರು
ಈ ಆನೆ ಮಾನವ ಸಂಘರ್ಷ ನಡೀತಾ ಇದೆ. ಇದರಲ್ಲಿ ಕರ್ನಾಟಕ ರಾಜ್ಯದ ಸಹಕಾರ, ಅದರ ಜೊತೆಯಲ್ಲಿ ಇವತ್ತೇನು ಎಕೋ ಟೂರಿಸಂ ಇದೆ ಅದರಲ್ಲಿನೂ ಒಪ್ಪಂದ ಇರಬೇಕು ಅನ್ನುವಂಥದ್ದು. ರೆಡ್ ಸ್ಯಾಂಡಲ್ಸ್ ಇರ್ಬೋದು ಅಥವಾ ನಮ್ಮ ಶ್ರೀಗಂಧ ಇರ್ಬೋದು, ಇದೇ ಇವತ್ತು ಸ್ಮಗ್ಲಿಂಗ್ ಆಗ್ತದೆ ಅದು ತಡಿಲಿಕ್ಕೆ, ಮತ್ತೆ ಈಗೇನು ಒತ್ತುವರಿ ಆಗ್ತಾ ಇದೆ ಅರಣ್ಯ ಒತ್ತುವರಿ ತಡಿಲಿಕ್ಕೆ ಉಪಗ್ರಹ ಆಧಾರಿತ ಚಿತ್ರಗಳ ಮುಖಾಂತರ ಅದನ್ನು ತಡೆ ಹಿಡುವಂತಹ ರೀತಿಯಲ್ಲಿ ಏನಿವತ್ತು ನಾವು ICT ಆಕ್ಟಿವಿಟೀಸ್ ನಡೆಸ್ತೀವಿ ಕರ್ನಾಟಕ ರಾಜ್ಯದಲ್ಲಿ, ಆ ಒಂದು ಏನು ಎಲ್ಲಾ ಜ್ಞಾನ ಇದೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ಒಬ್ಬರಿಗೊಬ್ಬರಿಗೆ ಅನ್ನುವಂಥದ್ದು. ಕೆಲವೊಂದು ಆನೆಗಳು ಟ್ರಾನ್ಸ್ಫರ್ ಮಾಡಬೇಕು ಅಂತನೂ ಇವತ್ತು ಅವರು ಚರ್ಚೆ ಮಾಡಿದ್ದಾರೆ. ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಆಂಧ್ರ ಪ್ರದೇಶದ ಹಿರಿಯ ಅಧಿಕಾರಿಗಳು, ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ, ಆಂಧ್ರದ ಅಪರ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ, ನಮ್ಮ ಅರಣ್ಯ ಪಡೆ ಮುಖ್ಯಸ್ಥರು, ನಮ್ಮ ಇವತ್ತೇನು ವನ್ಯಜೀವಿಗಳ ಪಡೆಯ ಮುಖ್ಯಸ್ಥರು, ಹಿರಿಯ ಅಧಿಕಾರಿಗಳು ಇಬ್ರು ಬಹಳ ಸವಿಸ್ತಾರವಾಗಿ ಒಂದು ಚರ್ಚೆಯನ್ನು ಮಾಡಿ ಈ ಸಮಸ್ಯೆ ಇವತ್ತೇನು ಅರಣ್ಯ ಸಂರಕ್ಷಣೆ ಆಗ್ಬೇಕು, ಪರಿಸರ ಸಂರಕ್ಷಣೆ ಆಗ್ಬೇಕು, ವನ್ಯಜೀವಿಗಳ ಸಂರಕ್ಷಣೆ ಆಗ್ಬೇಕು, ಆ ಜೊತೆಯಲ್ಲಿ ಜೀವ ಮತ್ತು ಜೀವನೋಪಾಯ ಎರಡು ನಡಿಬೇಕು ಅನ್ನುವಂತಹ ದೃಷ್ಟಿಯಿಂದ ಬಹಳ ಸವಿಸ್ತಾರವಾಗಿ ಚರ್ಚೆ ಆಗಿ ಒಂದು ಅಂತಿಮವಾದಂತಹ ಒಂದು ತೀರ್ಮಾನ ಏನಪ್ಪಾ ಅಂತ ಹೇಳಿದ್ರೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಅವರಿಗೆ 12ನೇ ತಾರೀಕಿಗೆ ನಾವೇನು ಅಂತಾರಾಷ್ಟ್ರೀಯ ಇವತ್ತು ಒಂದು ಮಾನವ ಆನೆ ಬಗ್ಗೆ ಸಮ್ಮೇಳನ ಆಯೋಜನೆ ಮಾಡಿದ್ದೀವಿ. ವಿದೇಶದಿಂದಲೂ ಸಹಿತ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ನಮ್ಮ ದೇಶದಿಂದಲೂ ಸುಮಾರು 26 ರಾಜ್ಯಗಳಿಂದ ಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 1,000ಗಿಂತ ಹೆಚ್ಚಿನ ಪ್ರತಿನಿಧಿಗಳು ಭಾಗವಹಿಸಲಿಕ್ಕೆ ತಮ್ಮ ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ಒಂದು ಸಮ್ಮೇಳನಕ್ಕೆ ಬರಬೇಕು ಅಂತ ಅವರಿಗೆ ಆಹ್ವಾನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಅವ್ರು ಏನೇನು ವಿಷಯಗಳು ಕೇಳಿದ್ದಾರೆ ಈಗಾಗಲೇ ಇವತ್ತು ಅದ್ರ ಬಗ್ಗೆ ಒಂದು ತಿಳುವಳಿಕೆ ಒಪ್ಪಂದ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ರಿಮೈನ್ಸ್ ಹೇಳ್ತೀನಿ ಅದನ್ನು. ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆ ಒಪ್ಪಂದದಲ್ಲಿ ಫಾರ್ಮಲ್ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಬಿಟ್ವೀನ್ ಆಂಧ್ರ ಅಂಡ್ ಕರ್ನಾಟಕ, between Forest Department of Andhra and Forest Department of Karnataka regarding man-animal conflict, deploying expert teams for elephant capture, Mahot training program in running elephant camps, knowledge transfer, SOP, standard operating procedures for darting, for capture, nutrition and food, workshop and seminar, and ಇದೆಲ್ಲ ಇವೇನು ವಿಶೇಷವಾದಂಥದ್ದು ಆನೆ ಸೆರೆ ಕಾರ್ಯಾಚರಣೆಗೆ ಈಗಾಗಲೇ ನೀವು ನೋಡಿದಿರಿ. ಅರ್ಜುನ್ ಮೃತಪಟ್ಟಿದ ಮೇಲೆ ನಾನೊಂದು ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ತಯಾರು ಮಾಡಬೇಕು ಅಂತ ಮಾಡಿದ್ದೇನೆ. ಅದು ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳು ಎಲ್ಲ ತಜ್ಞರು ಸೇರಿಕೊಂಡು ಅದನ್ನು ಮಾಡಿದ್ದಾರೆ. ನಿರ್ದಿಷ್ಟವಾಗಿ ಆ ಕಾರ್ಯಾಚರಣೆ ವಿಧಾನ ಕುರಿತಂತೆ ಇದೊಂದು MOU ಮಾಡಿಕೊಳ್ಳುವಂಥದ್ರ ಬಗ್ಗೆ ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು 2 ರಾಜ್ಯಗಳ ನಡುವೆ ಒಪ್ಪಂದ, ವಿಚಾರ ಸಂಕಿರಣ, ಶಿಬಿರ, ಕಾರ್ಯಾಗಾರ ನಡೆಸಲಾಗುವುದು ಮತ್ತು ಇವತ್ತು ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚಿಸಿ ಇವತ್ತು ಏನಿದೆ ಅಂದ್ರೆ ಕೆಲವೊಂದು ಗುಂಪಿ ಆನೆಗಳು ನಮ್ಗೆ ಕೊಡಬೇಕು ಅನ್ನುವಂಥದ್ದು ಅವರ ಒಂದು ವಿನಂತಿ ಆಗಿದೆ. ಹಿಂದೆ ಆಂಧ್ರ ಪ್ರದೇಶದಿಂದ ನಮ್ಗೆ ರಿಕ್ವೆಸ್ಟ್ ಬಂದಿದೆ, ನಮ್ಗೆ ಒಂದು 8 ಆನೆಗಳು ಅಲ್ಲ 8 ಆನೆಗಳು ನಮ್ಗೆ ಕೊಡಬೇಕು ಅಂತ ಹೇಳಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಈ ರಾಜ್ಯದಲ್ಲಿ ಇವತ್ತು ನಮ್ಮ ಅಂತರಾಜ್ಯ ಸಂಬಂಧ ಸಂಪರ್ಕ ಪ್ರತಿಯೊಬ್ಬರಿಗೂ ಬೇಕೇ ಆಗ್ತದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಿಂದ ಇಲ್ಲಿವರೆಗೆ ಸುಮಾರು 67 ಆನೆಗಳು, ಕುಂಕಿ ಆನೆಗಳು ಬೇರೆ ರಾಜ್ಯಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿದ್ದೇವೆ. ಇವತ್ತು ಹಿಂದೆ ಉತ್ತರ ಪ್ರದೇಶಕ್ಕೆ ಸುಮಾರು 12 ಆನೆಗಳು ಟ್ರಾನ್ಸ್ಫರ್ ಆಗಿದೆ. ಇವತ್ತು ಛತ್ತೀಸ್ಗಢ ಆಗಿದೆ, ಮಹಾರಾಷ್ಟ್ರ ಆಗಿದೆ, ಇತರ ರಾಜ್ಯಗಳಿಗೂ ಇವತ್ತು ಆನೆ ಟ್ರಾನ್ಸ್ಫರ್ಸ್ ಆಗಿದೆ. ಆದ್ರೆ ಒಂದು ನಾನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇವತ್ತು ದಸರಾ ಜಂಬೂ ಸವಾರಿ ಮಾಡುವಂತದ್ದು ಇಡೀ ವಿಶ್ವವಿಖ್ಯಾತ ಇರುವಂತ ದಸರಾ ಮಹೋತ್ಸವದಲ್ಲಿ ನಮ್ಮದೇ ಆದಂತ ಆನೆಗಳು ನಾವು ಉಪಯೋಗ ಮಾಡ್ತೀವಿ ಜಂಬೂ ಸವಾರಿಗೆ. ಹೀಗಾಗಿ ದಸರಾ ಆನೆಗಳು ಇವತ್ತು ಯಾವುದೇ ಕೊಡುವಂತ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ಈಗಾಗಲೇ ಏನು ಸೆಮಿ ಟ್ರೈನ್ಡ್ ಇವತ್ತು ಕುಮ್ಕಿ ಆನೆಗಳಿದೆ. ನಮ್ಮ ಕ್ಯಾಂಪ್ ನಲ್ಲಿ ಸುಮಾರು 103 ಕುಮ್ಕಿ ಆನೆಗಳು ಇದಾವೆ. ಈಗ ಆ ರೀತಿಯಲ್ಲಿ ನಾವು ತಕ್ಷಣ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಉಪಯೋಗ ಆಗೋದಿಲ್ಲ. ಇದೆಲ್ಲವನ್ನು ನೋಡಿಕೊಂಡು ನಾವು ಏನ್ ಹೇಳಿದ್ದೇವೆ ಅಂದ್ರೆ ಮಹೋತ್ಗಳಿಗೆ ನೀವು ತರಬೇತಿ ಕೊಡಬೇಕು, ಗವಾಡಿಗಳಿಗೆ ತರಬೇತಿ ಕೊಡಬೇಕು,
ಅದೆಲ್ಲವನ್ನು ಕೊಟ್ಟು ಅಲ್ಲಿ ಆನೆಗಳು ಈಗಾಗಲೇ ಪುಂಡ ಆನೆಗಳು ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಬಹಳಷ್ಟು ಜನರಿಗೆ ಕಿರುಕುಳ ಕೊಡ್ತಾ ಇದ್ದಾವೆ, ಜನ ಸಾಯ್ತಾ ಇದ್ದಾರೆ, ರೈತರು ಬೆಳೆದಂತ ಬೆಳೆ ನಷ್ಟ ಆಗ್ತಾ ಇದೆ. ಇದಕ್ಕೆ ಪರಿಹಾರ ರೀತಿಯಲ್ಲಿ ನಮ್ಮ ಟೀಮ್ ಆಗಲಿ ಅಥವಾ ನಮ್ಮವರಿಗೆ ಸಹಕಾರ ಮಾಡ್ಲಿಕ್ಕೆ ಎಕ್ಸ್ಪರ್ಟೀಸ್ ಏನಿದೆ ಅದನ್ನು ಕಳಿಸ್ತೀವಿ. ಡಾಕ್ಟರಿಂಗ್ ಮಾಡ್ಲಿಕ್ಕೆ ಇರ್ಬೋದು, ವೆಟರ್ನರಿಯನ್ ಇರ್ಬೋದು, ನಮ್ಮಲ್ಲಿರುವಂತ ಸಹಕಾರ ಕೊಡ್ತೀವಿ ಅನ್ನುವಂತ ಒಂದು ವಿಚಾರವನ್ನು ನಾನು ಈಗಾಗಲೇ ಅವರಿಗೆ ಹೇಳಿದ್ದೇನೆ. ಅದರ ಜೊತೆಯಲ್ಲಿ ನಾವು ನಮ್ಮ ರಾಜ್ಯದ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗ ಇರ್ಬೋದು, ನಮ್ಮ ಭಾಗದ ಅನೇಕ ಜನ ಭಕ್ತಾದಿಗಳು ಇವತ್ತು ಶ್ರೀಶೈಲಂಗೆ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಹೋಗ್ತಾರೆ, ತಿರುಪತಿಗೆ ಹೋಗ್ತಾರೆ. ಅಲ್ಲಿ ನಮ್ಮ ಕಲ್ಯಾಣ ಮಂಟಪ ಮಾಡ್ಲಿಕ್ಕೆ ಜಮೀನು ಕೊಟ್ಟಿದ್ದಂಥದ್ದು ರಿನ್ಯೂವಲ್ ಆಗಿಲ್ಲ. ಇಂಥ ಕೆಲವೊಂದು ಪ್ರಕರಣಗಳು ರಾಜ್ಯದ ಸಮಸ್ಯೆಗಳು ನಾನು ಅವರಿಗೆ ಗಮನಕ್ಕೆ ತಂದಿದ್ದೇನೆ. ಅದಕ್ಕೆ ಪರಿಹಾರ ಕಂಡುಕೊಳ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಬರುವಂತ ದಿನಮಾನಗಳಲ್ಲಿ ತಿಂಗಳಿಗೆ ತಿರುಪತಿನೂ ಅಲ್ಲಿನೂ ಸಹಿತ ಇವತ್ತು ನಮ್ಮ ಭಕ್ತಾದಿಗಳು ಹೋಗಿದಂತವರಿಗೆ ದರ್ಶನ ಇರ್ಬೋದು ಅಥವಾ ಅವರಿಗೆ ವಾಸ್ತವ್ಯ ಮಾಡ್ಲಿಕ್ಕೆ ಕಲ್ಯಾಣ ಮಂಟಪಗಳಿರ್ಬೋದು, ಅಲ್ಲಿಂದ ಹೆಚ್ಚಿನ ಮೂಲ ಸೌಕರ್ಯ ಒದಗಿಸಿಕೊಡ್ಲಿಕ್ಕೆ ಸಹಕಾರ ಮಾಡಬೇಕು ಅನ್ನುವಂತ ಒಂದು ಮಾತನ್ನು ನಾನು ಪವನ್ ಕಲ್ಯಾಣ್ ಅವರಿಗೆ ನಾನು ಮನದಟ್ಟು ಮಾಡಿಕೊಟ್ಟಿದ್ದೇನೆ. ಮತ್ತೆ ಈಗಾಗಲೇ ಅವ್ರು ಮಾತನಾಡೋದ್ರಲ್ಲಿ ಒಂದು ಮಾತು ಬಹಳ ಹಿಡಿಸ್ತು ನನಗೆ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಉಪಮುಖ್ಯಮಂತ್ರಿ ಅಥವಾ ನನ್ನ ಸರ್ಕಾರದಲ್ಲಿ ಇದ್ದದಕ್ಕಿಂತ ಜಾಸ್ತಿ ನಾನು ಮೊದಲನೇದಾಗಿ ಐ ಆಮ್ ಎ ಕಾನ್ಸರ್ವೇಷನಿಸ್ಟ್. ನಾನು ಇವತ್ತು ಪರಿಸರವಾದಿ ಇದ್ದೇನೆ. ಪರಿಸರ ಸಂರಕ್ಷಣೆ ಮಾಡ್ಲಿಕ್ಕೆ ನಾನು ಅರಣ್ಯ ಇಲಾಖೆ ಜವಾಬ್ದಾರಿ ತಗೊಂಡಿದ್ದೇನೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಈಗ ನಮ್ಮ ಬೋಸರಾಜ್ಯವರು ಬಂದಿದ್ದಾರೆ, ಅವರಿಗೂ ಮತ್ತು ಆಂಧ್ರ ಪ್ರದೇಶಕ್ಕೂ ನಮ್ಮ ಪಕ್ಷದಿಂದ ಬಹಳ ಅಗಾಧವಾದಂತಹ ಸಂಬಂಧ ಇದೆ. ನಮ್ದು ಇನ್ನೂ ಬಹಳಷ್ಟು ವಿಷಯಗಳಿದ್ದಾವೆ. ಆಂಧ್ರದಲ್ಲಿ ಹೋಗಿ ನಾವು once again will come to Andhra with the delegation for Karnataka's issue. I am 100% sure that we will solve the Karnataka problems. So ಈ ರೀತಿಯಲ್ಲಿ ಬಂದಂತ ಪವನ್ ಕಲ್ಯಾಣ್ ಅವರಿಗೆ ನಾನು ಮತ್ತೊಮ್ಮೆ ಆರ್ಥಿಕ ಸ್ವಾಗತವನ್ನು ಬಯಸುತ್ತಾ, ಈಗ ನಾವೇನು ಇವತ್ತು ಒಪ್ಪಂದ ಮಾಡಿಕೊಳ್ತೀವಿ, ಒಡಂಬಡಿಕೆ ಮಾಡಿಕೊಳ್ತೀವಿ, ಇವತ್ತು ಆನೆಗಳ ಇದನ್ನು ಪಳಗಿಸುವಂತದ್ದು ಇರ್ಬೋದು, ಈ ಎಲ್ಲಾ ವಿಷಯಗಳು ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳು 12ನೇ ತಾರೀಕಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅದನ್ನು ಫ್ರೇಮ್ ಫಾರ್ವರ್ಡ್ ತಗೊಂಡು ಹೋಗ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಿ ಅವರಿಗೆ ಮತ್ತೊಮ್ಮೆ ಅಲ್ಲ, ಈಗ MOU ಡೀಟೇಲ್ ರೆಡಿ ಮಾಡ್ತಾ ಇದ್ದಾರೆ. 12ನೇ ತಾರೀಕಿಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಸೈನ್ ಮಾಡಿ ಅದನ್ನು ಕಾರ್ಯಗತ ಮಾಡ್ತೀವಿ. ಎಲ್ಲರಿಗೆ ಧನ್ಯವಾದಗಳು. Thank you for being a part of this meeting. And my heartfelt namaskars and greetings to Honorable Minister for Forest, Sri Ishwar Khandre ji, Minister for Minor Irrigation, Sri N.S. Bhosraj ji. My heartfelt namaskars to you also. And with the short time, when I sought out appointment to the Karnataka government to talk about the issues between what we share regarding the forest issues and about human and elephant conflict and forest borders and poaching and red sandals smuggling. So the moment I asked an appointment, immediately accepting the request within the shortest time possible. I'm quite grateful on behalf of Andhra Pradesh government, on behalf of Honorable CM Sri Chandrababu Naidu, and the heartfelt greetings to one more time to people of AP. So I felt, though we share borders, our meeting started with Kuvempu's a short verse from Kuvempu, the poet Kuvempu, Kavi Sampada, Kuppali, Venkatappa, Puttappa. And as I said earlier, more than a minister, more than a deputy chief minister, I'm a conservationist at heart. So the moment I was preparing for this meeting, so my office gave me about a small poetic verse from Kuppali, Venkatappa Puttappa, and it really
invoked a great feeling in me. I thought I would like to start with that. And I have great respect for Kannada language. And I feel sad to speak in English. Somewhere far away, England, we are able to, I think sad part is we are able to communicate in English. In a way, it is good part, but the issue is sharing borders. I wish I could have learned Kannada to speak from my heart. But what my heart says is, I would like to recite the poetic words of Kuppali Venkata Putappa. Aranyakke Hadu. It is a song for the forest. ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತನೆ ಅರಣ್ಯದ ಅರಸಿನ ಅರುಳುಗಳಿಂದ ನನ್ನ ಮನದ ಅರಿವಿನ ಅರುಳುಗಳು ತೆರೆಯುತ್ತವೆ. And to make it simple translation in English, before singing a song to the forest, I stand before my own mind. The forest gentle breeze opens up. The petals of my mind are yours. When I read this, I wish I could have learned Kannada. I wish I could have spoken in Kannada. And I felt this is, actually I was telling my colleague today, this meeting triggered me to learn Kannada, to speak in Kannada. And there's a respect I want to show in coming years, learning the Kannada language and communicating, and in that way more than MOUs. Of course, MOUs are essential. Tiruvanike Oppanda. Before that, I wish I could have learned language. I wish I could be more closer to people of Karnataka. And always they loved me, always they showed great love as an actor too. But now I would like to extend my love and my cultural respect for Karnataka. And I would like to start off with that. I would like to learn Kannada language, and in the coming years I would like to speak in Kannada, and I wish I could convey my heartfelt respect for Kannada culture in the forthcoming years. So in short, we can say that I came here as I have taken the charge of forest and environment and pollution board. My first thing was, always there was a pain in me. My first awareness in the forest was the Kannada continuer Sri Rajkumarji's Gandhada Gudi. So Gandhada Gudi is all about protecting the forest. Some DFO, forest officer safeguards the forest and from smuggling. So I was sharing with my colleagues the other day in Aranya Bhavan. I was sharing how the culture transformed. A hero was around 40 years back. He is someone who safeguards the forest. And now the hero is someone who cuts away the forest and who is a smuggler. This we can understand. So Gandhada Gudi is all about safeguarding. And nowadays the current cinema, of course I'm a part of the cinema also. Most of the time I started to do such films. I said, am I sending the right message? But of course cinema is different, but the cultural shift, what happened? That was quite interesting. So here I would like to, though what I could not do in real life, cinema life, but I wish I'm able to do it in real life. And I'm grateful for politics. I'm grateful for people for choosing me and getting me elected to Pitapura and taking charge of the deputy speaker. And all this power, whatever power I have and whatever influence I could do, it is more for the ecological balance and of course saving the mother earth. And saying Vasudhaiva Kutumbam, and it's not just earth is not just for few humans, it is for all of us. And me and Kandreji, we share the same dream and same aspirations. And the moment he started speaking, the moment he initiated the dialogue, it was so amazing to learn from him that the man of such commitment, man of highest aspirations, and we could see that our bonding beyond politics. I could connect at a personal level with Kandreji. And I would like to see in future our relationship will grow together, which would benefit both the states' country. I'm grateful to you for initiating this and supporting us. So in short, we went for a 7-point agenda. One is about red sandal smuggling.
The second one is about IT initiatives, how IT initiatives are making wildlife management and forest management quite well through IT initiatives. And second is about ecotourism initiative, which Karnataka is at the forefront. And of course about wildlife poaching and how to contain it, that's one aspect. And the last one is elephant and human conflict and elephant movement tracking. And the later part, the rest of the two was how to transfer of knowledge and the constant interaction. So we brought these are the 7 topics we discussed, and we go to on 12th of this month. And I also would like to thank Honorable Kandreji for extending the invitation for International Conference on the Human Elephant Conflict Management on August 12th. Thank you, sir. I would like to thank you one more in front of the media. Thank you for this. As I have a meeting on 12th, I have a review meeting with the Honorable CM, Sri Chandrababu Naidu garu. And if he could, I'll seek his, to excuse me from that meeting, if that he could give me that extension, and if he could relieve me from that meeting, definitely I'll be there on 12th, sir. I'd like to bring you notice, I'll be there. And I'll request Honorable CM to consider that part. Because last 2 meetings we have been cancelling. That's why it has become the first meeting I would have easily could have conveyed. Because third meetings I would like to seek his permission. Especially about my own department, PR department, Panchayat Raj department. So if any chance is there, definitely I'll be there. And personally, we both can, Honorable Kandreji and we will come with the MOA. I think officials will do the MOA. And if not, I'll send our respective colleagues and team, and they'll come and they'll take forward the initiative. And one more time, I'm grateful to you for sharing the knowledge, and especially about red sanders. The way it is about Andhra red sanders, yeah, Rakta Chandana. Almost around 140 crores worth of red sanders were seized in Karnataka. This was a news for me, and it was amazing. And they could have withheld it, but with such a great heart, Karnataka forest officials, they said it very openly, we seized your red sanders in Karnataka, which is worth of 140 crores, and 100 crores in 2017, and in 24 it is 40 crores. And we are short of funds there in AP. We lack of funds. And it is not about what they seized, and he said it Dixit ji, he said it in a very beautiful way. And already we have taken money from AP, so we will extend our services, our cooperation, because we have taken that wealth and we are more than willing to do it. And that made me quite inspiring and quite grateful for saying those words, which there was no need. Even if you could have kept quiet in this meeting, I think we would have never got to know. But I truly appreciate the honesty of forest officials here. I'm grateful to you. I'm quite grateful to Honorable Ishwar Kandreji. Thank you, sir. And I look forward to strengthen our relationship, irrespective of which government, which party we come from. And of course, we are all from one nation. We share the common culture, we share the common living. And I'm extremely grateful to you, sir. And looking forward, not just about forest, it's all about all aspects of Karnataka and Andhra Pradesh relationship. And Honorable Minister brought to my notice, as is from Bida. So a lot of devotees come to Srisailam on walk, on barefoot, and they were asking me, and the Honorable Minister conveyed to me about Srisailam. There should be some kind of renewal renewal of land. Definitely, I'll take it forward to our cabinet, sir. We'll take it forward. And also about Tirumala also, Tirupati also. And though Tirupati and Srisailam, though it might be in Andhra, it belongs to the entire India. We are extremely committed to it. We'll extend the fullest, whatever the possible support is needed, we'll take it forward, and I'll convey it to the Honorable CM Chandrababu and also to the cabinet. So I'll take it forward. And I would like to convey my heartfelt thanks to Honorable CM Sri Siddaramaiah garu. And before I came to this meeting, I went to Sri Siddaramaiah garu's house. I sought his support.
I conveyed my heartfelt thanks to him. And he also very positively responded, whatever is needed, we will do it from our side to extend the full support. And I would like to thank him. And also, Deputy CM Sri, though I haven't met him yet, DK Shivkumar ji also, my heartfelt acknowledgements and thanks to him for meeting so and Rashma sir. Thank you, sir. Thank you very much. Sorry? Karnataka is witnessing a political turmoil, political development. What are you discussing? We have discussed we confined only to the 7-point agenda. Sir, in Tirupati and Srishela, so many pilgrims from Karnataka. The last 5 years issue it is pending before Andhra Pradesh. Already last Bosaraji sir discussion with the Andhra minister, but so far it's probably not resolved. Because we have just a few months, less than 2 months we came to government. And I don't know what exactly is needed, if you could furnish the details. Yes, now I have representative Satish,